Hi guys, welcome back to my YouTube channel. ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ನಮ್ಮ ಅಕ್ಕ ಚಿಕನ್ ಗ್ರೇವಿ ಮಾಡ್ತಾ ಇದ್ದಾಳೆ. ಆದ್ರೂ ರೆಸಿಪಿ ಮತ್ತೆ ಪ್ಲಸ್ ಇವತ್ ನಮ್ಮ ಮನೆಗೆ ಯಾರ್ಯಾರು ಬರ್ತಾರೆ ಅಂತ ತೋರಿಸ್ತೀನಿ ಆಯ್ತಾ. ಹಾಗೆ ನಮ್ಮ ಅಣ್ಣ ನಮ್ಗೋಸ್ಕರ ಏನೇನ್ ಕೆಲಸ ಮಾಡ್ಕೊಡ್ತಾನೆ ಎಲ್ಲಾನು ತೋರಿಸ್ತೀನಿ, ಓಕೆನಾ? ಸೊ ಬನ್ನಿ ನೋಡೋಣ. ಮುಷ್ಟಿ ಎಲ್ಲ ಬೇಡ, ಎಷ್ಟ್ ಬೇಕಷ್ಟು ಜನದ ಮೇಲೆ ಕ್ವಾಂಟಿಟಿ. ಇವಾಗ ಚಕ್ಕೆ ಹೇಳು, ನೀನ್ ಹೇಳು. ತಗೋ ಹೇಳು. ನೀನೇ ಹೇಳು, ಪರವಾಗಿಲ್ಲ. ಬೇಕಾದ್ರೆ ಆಗ್ತದೆ. ಆಮೇಲೆ ಇವಾಗ ಬಾಕ್ಸ್ ಮುಚ್ಚಿಸ್ತಾ ಇದ್ದಾಳೆ. ನೆಕ್ಸ್ಟ್ ಇದಕ್ಕೆ ಏನು ಬೆಳ್ಳುಳ್ಳಿ ಕಬಾಬ್ ಎಂತ ಬೆಳ್ಳುಳ್ಳಿ ಕಬಾಬ್ ಬೇಕಾ ಗೈಸ್? ಯಾವ್ದಾರು ಇದ್ರೆ ತೆಳ್ಳಿಗೆ ಬೆಳ್ಳಿಗೆ ಹೊಸಿ SLC ಪಾಸ್ ಆಗಿರೋಂತ ಹುಡ್ಗಿನ ನೋಡಿ ದಯವಿಟ್ಟು ಅವನ ಇನ್ಸ್ಟಾಗ್ರಾಮ್ ID ಬಂದು ಜಯಂತ್ ಕುಮಾರ್, ಅವನಿಗೆ ಟ್ಯಾಗ್ ಮಾಡ್ಬಿಡಿ. ಕಡ್ಲೆ, ಈರುಳ್ಳಿ, ಕಡ್ಲೆ, ಕೊತ್ತಂಬರಿ ಸೊಪ್ಪನ ಹಂಗೆ ತೊಳ್ಕೊಬೇಕಂಗೆ. ಮಕ್ಕ ತೊಳ್ಕತಾಳೆ. ಪುದೀನ ಸೊಪ್ಪಾಕ್ತಿಯಾ? ಗಾಯ್ಸ್ ಏನ್ ಗೊತ್ತಾ, ನಮ್ಮ ಅಕ್ಕ ಗಂಡನ್ ಗುಂಗಲ್ಲಿ ಎಷ್ಟ್ ಮುಳುಗೋಗವಳೆ ಅಂದ್ರೆ, ದಿ ಡೇ ವೆನ್ ವಿಲ್ ಬಿ ರೆಕಗ್ನೈಸ್ಡ್ ಆಸ್ ಅ ಹಸ್ಬೆಂಡ್ ಅಂಡ್ ವೈಫ್ ಬೈ ದಿ ಸ್ಟೇಟ್ is still coming, but my heart and soul have already committed to being yours for the rest of my life ಅಂತ ಹಾಕ್ಬಿಟ್ಟವಳೆ ಗಾಯ್ಸ್. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಇದು ಅರ್ಥ ಹೇಳ್ತೀರಾ ಸ್ವಲ್ಪ? ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಣ್ಣು, ಪುದೀನ ಸೊಪ್ಪು ಕೂಡ ಹಾಕಿದ್ಲು, ಅದನ್ನ ನಾನು ಕ್ಯಾಪ್ಚರೇ ಮಾಡಿಲ್ಲ. ಈಗ ಇದಕ್ಕೆ ಹೋಮ್ ಮೇಡ್ ಸಾಂಬಾರ್ ಪುಡಿ ಹಾಕಿ ರುಬ್ಕ ಬರ್ಬೇಕು. ಈಗ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಬೇಕು. ನೆಕ್ಸ್ಟ್ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟವಳು ನಮ್ಮ ಅಕ್ಕ. ಚಿಕನ್ ಕೋಳಿ ಚಿಕನ್, ಬೆಳ್ಳುಳ್ಳಿ, ಹೇಳು ಏನಾಗಿ ಘಮ ಘಮ ಅನ್ಬೇಕು? ಬೆಳ್ಳುಳ್ಳಿ ಈಗ ಈರುಳ್ಳಿ, ಮೆಣಸಿನಕಾಯಿ, ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿ. ಮುಂದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಚಿಕನ್ ಹಾಕತಾ
ಈಗ ಇದು ಚೆನ್ನಾಗಿ ನೀರ್ ಬಿಟ್ಕೊಂಡು ಬೇಯ್ದಾದ್ಮೇಲೆ ಮಸಾಲೆ ರೆಡಿ ಮಾಡ್ಬೇಕು. ಸೊ ಅಲ್ಲಿವರೆಗೂ ಟೇಕ್ ಅ ಬ್ರೇಕ್. ಬೆಂದೈತೆ. ಇವಾಗ ಮಸಾಲೆ ಹಾಕ್ತೀವಿ. ಇದಕ್ಕೆ ನೀರೆಲ್ಲ ಸುಂಡು ಬಿಟ್ಟು ನೋಡಿದ್ರೆ ಪೀಸ್ ಬೆಂದಿದೆ ಇಲ್ಲ ಅಂತ ಗೊತ್ತಾಗುತ್ತೆ. ಏನ್ ಗೊತ್ತಾ, ನಮ್ಗೆಲ್ಲ ಬೇಜಾರಾದಾಗ ಪಾಪ ನಮ್ಮನ್ನ ನಮ್ಮ ಮುಖದಲ್ಲಿ ನಗು ತರ್ಸೋದಕ್ಕೆ ಇದನ್ನ ಏನು ಮಾಡ್ತಾನೆ ಅಂದರೆ ಬಾಣಲಿಲಿ ಹಾಕಿ ಕರೆದು ಬಿಟ್ಟು ನಮಗೆ ಕೊಡ್ತಾನೆ. ಬಟ್ ಆದರೆ ನಮ್ಮ ಮನೇಲಿ ಚಾಟ್ ಮಸಾಲ ತುತ್ತಾ ಇಲ್ಲ, ಅದಕ್ಕೋಸ್ಕರ ಪಾಪ ಅವನು ಇದನ್ನ ಮಾಡ್ತಾ ಇಲ್ಲ. ಎಲ್ಲ ಸ್ಟಾಕ್ ತಗೊಬಂದು ಮಡ್ಗೋನೆ. ನೋಡಿ ಲೆಗ್ ಪೀಸ್ ಏನು ಕೇಳ್ತೀರ, ಲೆಗ್ ಪೀಸು. ಓ ಎಲ್ಲ ಹೊಸ ಬಾಕ್ಸೆ ಗಾಯ್ಸ್. ಅವ್ರ ಓನರ್ಗೆ ಇದನ್ನ ಶೇರ್ ಮಾಡಿ ದಯಮಾಡಿ. ಅಣ್ಣ ಎಲ್ಲ ಕೆಲಸನೂ ಮಾಡ್ತಾನೆ. ಹುಡುಗಿ ಹುಡುಗ್ರಿ ಪಾಪ ಅವ್ನು ಎಷ್ಟು ಕೆಲಸ ಮಾಡ್ತಾನೆ ಸಿಗ್ಲಿ. ನೋಡಿ ಗಾಯ್ಸ್, ಇದು ನಮ್ಮ ಅಣ್ಣ ಕೊತ್ತಂಬರಿ 2 ಗಂಟೆ ರಾತ್ರಿಲಿ ತಂದಿರೋದು. ನಮ್ಮ ಅಣ್ಣ ಹೋಗಿ ಕೊತ್ತಂಬರಿ ಸೊಪ್ಪು 2 ಗಂಟೆಲಿ ತಂದಿರೋದು. ಕೊತ್ತಂಬರಿ ಸೊಪ್ಪನ್ನು ನಮ್ಮ ಅಣ್ಣ ಪಾಪ ಇವನೇ ಹೋಗಿ 2 ಗಂಟೆ ತಗೊಬಂದ. ಈಗ ನಮ್ಮ ಅಕ್ಕ ಕಟ್ ಮಾಡ್ತಾವಳೆ. ಈಗ ನಮ್ಮ ಅಕ್ಕ 3 ಗಂಟೆ ರಾತ್ರಿ ಕಟ್ ಮಾಡ್ತಾವಳೆ. ಚಿಕನ್ ಯಾಕೋ ಅಲ್ಲೇ ಕೋ 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 ಅಂತ ಆಯ್ತು. ಕೋ 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 ಕಲರ್ ಲೆಗ್ ಪೀಸ್. ಸನಿ, ಒಂದು ಚಿಕನಲ್ಲಿ ಎಷ್ಟು ಲೆಗ್ ಪೀಸ್ ಬರ್ತವೆ? ಲೆಗ್ ಪೀಸ್. ವಾವ್, ಉಪ್ಪಿದಂಥ ಮಿಶ್ರಣ. ಫೈನಲಿ ಚಿಕನ್ ಗ್ರೇವಿ ರೆಡಿಯಾಗಿದೆ. ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಎಲ್ಲ ಮಾಡಬೇಕು. ಅದರಲ್ಲಿ ಮಧ್ಯದಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಇದಕ್ಕೆ ಮಸಾಲೆ ಹಾಕಿದ ತಕ್ಷಣ ಒಂದು ಸ್ವಲ್ಪ ಚಿಕನ್ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ಹಾಗೆ ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡು ಫೈನಲಾಗಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಚಿಕನ್ ಎಲ್ಲ ಬೆಂದಾದಮೇಲೆ ಮಸಾಲೆ ಕೂಡ ಚೆನ್ನಾಗಿ ಬೆಂದಾದಮೇಲೆ ಗ್ರೇವಿ ರೆಡಿ ಆಗುತ್ತೆ. ಇನ್ನೇನಿದ್ರು ತಿನ್ನೋದಷ್ಟೇ. ಅದಕ್ಕೆ ದೋಸೆ ಮಾಡ್ಕೊತಾ ಇದ್ದೀವಿ. ತಿನ್ಕೊಳ್ಳೋಣ ಬಂದು. ಗಾಯ್ಸ್, ಏನು ಗೊತ್ತಾ, ಇವತ್ತು ಫಸ್ಟ್ನೇ ಅತಿಥಿ, ನಮ್ಮ ಮನೆ ಫಸ್ಟ್ನೇ ಅತಿಥಿ ಪಾಪ ನಮ್ಮ ಬಾವ. ಇವರು ನಮ್ಮ ಬಾವ, ಪಾಪ ನಮ್ಮ ಬಾವ ಇವಳು ಮಾಡಿರೋದನ್ನ ತಿನ್ನಕ್ಕೆ ಬಂದವ್ರೆ. ಆಷಾಢ ಅಂತ ಗೊತ್ತಿದ್ರು ಪಾಪ ಈ ಗಂಡು ಮಗುನ ಅವ್ರ ಮನೇಲಿ ಇರೋಕ್ಕೆ ಬಿಡ್ತಿಲ್ಲ. ಆಷಾಢ ಇನ್ನೂ 3 ಡೇಸಿಂದನೇ ನೀವು ಸ್ಟ್ರಿಕ್ಟಾಗಿ ರೂಲ್ಸ್ನ ಫಾಲೋ ಮಾಡಬೇಕು. ಕರೆಕ್ಟಾಗಿ ಫಾಲೋ ಮಾಡಬೇಕು. ನಮ್ಮ ಅಕ್ಕ ಹೊಸಿ ಎಣ್ಣೆ ಕುಡಿಸ್ಬಿಟ್ಟವಳೆ ಗಾಯ್ಸ್. ಅಲ್ಲ, ಇದು ಬೇಡ, ಇಲ್ಲ ಹಾಯ್ ಮಾಡಿ. ಹಾಯ್ ಮಾಡ್ಬಿಡು. ಇವಳೇ ನೋಡಿ ನಮ್ಮನೆ ಪುಟ್ಟು ರಾಜ್ಕುಮಾರಿ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಗಾಯ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.